ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಈಗ 2026 ಏಪ್ರಿಲಲ್ಲಿರುವಂತಹ ವಿವಿಧ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿ ನೀಡ್ತೀವಿ. ಹೌದಾ, ಯಾವುದು ನೋಟಿಫಿಕೇಷನೇ ಆಗಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಅದು ನಿಮ್ಮ ತಪ್ಪು. ಏಪ್ರಿಲ್ ತಿಂಗಳಲ್ಲಿ ಒಂದು 5 ರಿಂದ 6 ನೋಟಿಫಿಕೇಷನ್ಗಳಾಗಿವೆ. ಎಲ್ಲ 10th PUC ಮತ್ತು ಡಿಗ್ರಿ ಈ ಎಲ್ಲ ಒಂದು ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಇರುವಂತಹ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಕರ್ನಾಟಕದವರು ಸಹ ಅರ್ಜಿ ಸಲ್ಲಿಸ್ಬೋದು. ಹಾಗಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲೂ ಬರುವಂತಹ ಹುದ್ದೆಗಳಿರ್ತವೆ. ಹಾಗೆ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸಿರಿ. ಪ್ರತಿಯೊಂದರ ಬಗ್ಗೆಯೂ ಮಾಹಿತಿ ನೀಡ್ತೀನಿ. ಓಕೆ, ಅವುಗಳ ಲಿಂಕ್ ಬೇಕಿತ್ತು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಅಲ್ಲಿ ನಿಮಗೆ ಅಲ್ಲಿ ನೀವು ಕೇಳಿದರೆ ಆಗ್ತೀವಿ. ಓಕೆ, ಫಸ್ಟು ಬಂದುಬಿಟ್ಟು ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತಂತಂದರೆ ನಮ್ಮ ಲರ್ನಿಂಗ್ ಅಕಾಡೆಮಿಯಲ್ಲಿ ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು, ಏನಪ್ಪ ಅಂತಂದರೆ ಟೀಚಿಂಗ್ ಮಾಡೋದಕ್ಕೆ ಅಥವಾ ಕ್ಲಾಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂತಂದರೆ ಪ್ರತಿಯೊಬ್ಬರೂ ಸಹ ಈ ಕಾಮೆಂಟ್ ಮಾಡಿರಿ ಇಷ್ಟ ಇತ್ತು ಅಂತಂದರೆ. ಓಕೆ, ನಾವು ನಿಮಗೊಂದು ಅವಕಾಶವನ್ನು ಕೊಡ್ತೀವಿ. ನೀವು ಸಹ ತರಗತಿಗಳನ್ನ ಮಾಡ್ಬೋದು. ಯಾವುದೇ ವಿಷಯವಾಗಿ ನೀವು ನಿಪುಣತೆಯನ್ನು ಹೊಂದಿದರೆ ಅಥವಾ ಯಾವುದೇ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಕ್ವಾಲಿಫಿಕೇಷನ್ ಇದೇ ಕ್ವಾಲಿಫಿಕೇಷನ್ ಅಂತ ಏನೂ ಇಲ್ಲ. ಒಂದು ಮೊಬೈಲ್ ಇದ್ರೂ ಮಾಡ್ಬೋದು, ಲ್ಯಾಪ್ಟಾಪ್ ಮೂಲಕವೂ ಮಾಡ್ಬೋದು. ಅದು ನಿಮ್ಮ ಇಚ್ಛೆ ಅನುಸಾರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ನಿಮಗೊಂದು ಅವಕಾಶವನ್ನು ಕೊಡ್ತೇವೆ. ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡದಲ್ಲಿ ಟೆಲಿಗ್ರಾಮ್ ಅಥವಾ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಬೋದು ಇಂಟ್ರೆಸ್ಟನ್ನು. ಓಕೆ, ಎಲ್ಲ ಲಿಂಕ್ಗಳು ನಮ್ಮ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ಗೆ ಇರ್ತವೆ, ಎಲ್ಲರೂ ಬಂದು ಮಾಡಿ. ಓಕೆ, ಈಗ ವಿಡಿಯೋನ ಆರಂಭ ಮಾಡೋದಾದರೆ ಮೊದಲಿಗೆ ಬಂದುಬಿಟ್ಟು ನೋಟಿಫಿಕೇಷನ್ನು 10th ಬೇಸ್ ಮೇಲೆ ಯಾವ್ಯಾವಿವೆ ಅಂತ ನೋಡಿದಾಗ 10th ಬೇಸ್ ಮೇಲೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಷನ್ ಆಗಿದೆ. ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರುವಂಥ ಒಂದು ಹುದ್ದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಈ ಹುದ್ದೆ ಬಂದುಬಿಟ್ಟು ಅಂಡಮಾನ್ ನಿಕೋಬಾರಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಹೌದಾ, ಇದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರಲ್ಲ, ಡೈರೆಕ್ಟು ಫಿಸಿಕಲ್ ಇರುತ್ತೆ. ಫಿಸಿಕಲ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಇದನ್ನಕ್ಕೆ ನೀವು ಏನಪ್ಪ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂತಂದರೆ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ನೀವೆಲ್ಲರೂ ಬಂದು ಜಾಯ್ನ್ ಮಾಡ್ಬೋದು. ಅದ್ರ ಬಗ್ಗೆ 3-4 ವೀಡಿಯೋನೂ ಮಾಡಿದೆ, 2 ವೀಡಿಯೋ ಮಾಡಿದ್ದೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರುವಂಥ ಹುದ್ದೆ ನೀವು ಅಂದ್ಕೋಬೋದು ಬರೀ ಸೆಂಟ್ರಲ್ ಗೌರ್ಮೆಂಟು ಅದು ಅಂಡಮಾನ್ ನಿಕೋಬಾರ್ ನಮ್ಗೆ ಸಂಬಂಧ ಇಲ್ಲ ಅಂತ ಅಂದ್ಕೋಬೋದು. ಅಲ್ಲ, ಅದು ಸಹ ನಿಮಗೆ ಏನಪ್ಪ ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವೇನಾದರೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೋಡ್ತಾ ಇದ್ದರೆ ಕಾನ್ಸ್ಟೇಬಲ್ ಹುದ್ದೆಗಳು ಬಂದುಬಿಟ್ಟು CRPF ಅಲ್ಲಿ ಟೋಟಲಾಗಿ 9,000 ಹುದ್ದೆಗಳಿವೆ. ಈ 9,000 ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ದಿನಾಂಕ ಬಂದುಬಿಟ್ಟು 20ನೇ ತಾರೀಕಿಂದ ಆರಂಭ ಆಗುತ್ತೆ. ನಾಳೆ ಸೋಮವಾರದಿಂದ ಆರಂಭ ಆಗಿ ಮುಂದಿನ ತಿಂಗಳು 19ರವರೆಗೂ ಸಹ ಅವಕಾಶ ಇರುತ್ತೆ. ಪ್ರತಿಯೊಬ್ಬರು ಸಹ 10th ಬೇಸ್ ಪಾಸಾದಂಥ ಮೇಲ್ ಮತ್ತು ಫೀಮೇಲ್ ಇಬ್ಬರು ಸಹ ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಇನ್ನೊಂದೇನಪ್ಪ ಅಂತಂದರೆ ಕರ್ನಾಟಕದವರೆಗೆ ವೇಕೆನ್ಸಿಗಳಿವೆ ಮತ್ತು ಸ್ಟೇಟ್ ವೈಸು ಕಟ್ ಆಫು ಸಹ ಇರುತ್ತದೆ. ಎಲ್ಲರೂ ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು SSCಯಲ್ಲಿ ಮೊನ್ನೆ ಬಿಡುಗಡೆ ಆಗಿರುವಂತಹ SSCಯಲ್ಲಿ ಫೇಸ್ 14ನಲ್ಲಿ 10th ಮತ್ತು 12th ಅದೇ ರೀತಿಯಾಗಿ ಡಿಗ್ರಿ ಪಾಸಾದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದ್ರ ಬಗ್ಗೆಯೂ ಸಹ ವಿಡಿಯೋ ಕಂಪ್ಲೀಟ್ ಅದಕ್ಕೆ ಸಪ್ರೇಟ್ ಆದಂಥ ವಿಡಿಯೋ ಇದೆ, ಅದಕ್ಕೂ ಸಹ ನೀವು ನೋಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಇದು SDA FDA ಒಂದು ರೇಂಜಲ್ಲಿರುವಂತಹ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಓಕೆನಾ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂತಂದರೆ ಇನ್ನು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಬರೋಣ. ಕರ್ನಾಟಕದಲ್ಲೂ ಸಹ ಹುದ್ದೆಗಳಿವೆ. ಯಾವಪ್ಪ ಅಂತಂದರೆ DCC ಬ್ಯಾಂಕಲ್ಲಿ ಇರುವಂತಹ ಹುದ್ದೆಗಳು. ಈ DCC ಬ್ಯಾಂಕಲ್ಲಿ ನಿಮಗೆ SDA FDA ಹುದ್ದೆಗಳ ನೇಮಕಾತಿಯೂ ಸಹ ಆಗಿದೆ. ಅದಕ್ಕೆ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿಯೂ ಸಹ. ಓಕೆನಾ, ಇನ್ನು ನೆಕ್ಸ್ಟು ಯಾವುದಪ್ಪ ಅಂತಂತಂದರೆ ಯಾದಗಿರಿ ಕೋರ್ಟಲ್ಲಿ ನೋಟಿಫಿಕೇಷನ್ ಇತ್ತು, ಅದು ಕಂಪ್ಲೀಟ್ ಆಗಿದೆ. ಇಷ್ಟು ನೋಟಿಫಿಕೇಷನ್ಗಳು ಈಗ ನಮ್ಮ ಏಪ್ರಿಲ್ ತಿಂಗಳಲ್ಲಿ ಚಾಲ್ತಿಯಲ್ಲಿವೆ. ಯಾರು ಇನ್ನೂ ಅರ್ಜಿ ಸಲ್ಲಿಸಿರುವ ಇದರಲ್ಲಿ 10th PUC ಡಿಗ್ರಿ ನೋಡಿ 4 ರಿಂದ 5 ನೋಟಿಫಿಕೇಷನ್ ಆದವು. ಎಲ್ಲ ಹುದ್ದೆಗಳನ್ನ ನೀವು ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿಲ್ಲದೆ ಇದ್ದಲ್ಲಿ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸ್ರಿ. ಇನ್ನೂ ಹೊಸ ನೋಟಿಫಿಕೇಷನ್ ಬಂದ ತಕ್ಷಣ ಮತ್ತೆ ಅಪ್ಡೇಟನ್ನು ನೀಡ್ತೀವಿ. ಯಾಕೆ ವಿಡಿಯೋ ಮೂಲಕ ನಿಮಗೆ ಬಿಟ್ಟಂಥ ನೋಟಿಫಿಕೇಷನ್ ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂತಂತಂದರೆ
ಗೊತ್ತಿಲ್ವೋ, ಯಾರು ಅರ್ಜಿ ಸಲ್ಲಿಸಿಲ್ವೋ ಬೇಗ ಅರ್ಜಿ ಸಲ್ಲಿಸ್ರಿ, ನಿಮಗೂ ಸಹ ಇದು ಉಪಯುಕ್ತ ಆಗಲಿ ಅನ್ನೋ ಕಾರಣಕ್ಕಾಗಿ ಅಷ್ಟೇ. ಓಕೆನಾ? ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿದ ಸ್ನೇಹಿತರೆ, ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಸಾಕಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.